ದಕ್ಷಿಣ ಕನ್ನಡ ಸಹಕಾರಿ ಹಾಲು ಉತ್ಪಾದಕರ ಒಕ್ಕೂಟ ಹಾಲು ಸಂಸ್ಕರಣಾ ಕಾರ್ಖಾನೆ ನಿರ್ಮಿಸಲು ಪುತ್ತೂರು ಹೊರವಲಯದ ಕಟಾರದಲ್ಲಿ 10 ಎಕರೆ ಸರ್ಕಾರಿ ಜಮೀನು ನೀಡಲಾಗಿದ್ದು, ಅಲ್ಲಿ ಕಾರ್ಖಾನೆ ನಿರ್ಮಿಸಲು ಕೆಲ ಸಮಯದಿಂದ ಒಕ್ಕೂಟ ಮೀನಾಮೇಷ ಎನಿಸ್ತಾ ಇತ್ತು. ಈ ವಿಚಾರದಲ್ಲಿ ನಾನು ನನ್ನ ಸ್ಪಷ್ಟ ನಿಲುವು ತಿಳಿಸಿದ್ದೆ. ಇದಾದ ಬಳಿಕ ಒಕ್ಕೂಟದವರು ವಾಸ್ತವ ಸ್ಥಿತಿ ಅರಿತುಕೊಂಡು ಪುತ್ತೂರಿನ ನಿಗದಿತ ಜಾಗದಲ್ಲೇ ಕಾರ್ಖಾನೆ ನಿರ್ಮಿಸಲು ನಿರ್ಧರಿಸಿದ್ದಾರೆ. ಮೇ 20ರಂದು ಕಟಾರದ ಸ್ಥಳ ಪರಿಶೀಲನೆ ನಡೆಯಲಿದೆ ಎಂದು ಶಾಸಕ ಅಶೋಕ್ ರೈ ತಿಳಿಸಿದರು. ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಒಕ್ಕೂಟದ ಸಭೆಯಲ್ಲಿ ಪುತ್ತೂರಿನಲ್ಲೇ ಕಾರ್ಖಾನೆ ನಿರ್ಮಿಸುವ ಸಂಬಂಧ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ನನಗೆ ಮಾಹಿತಿ ಬಂದಿದೆ. ಮುಂದಿನ ತಿಂಗಳು 20ರಂದು ಒಕ್ಕೂಟದ ನಿಯೋಗ ಸ್ಥಳ ಪರಿಶೀಲನೆಗೆ ಬರಲಿಕ್ಕಿದೆ. ಈಗಾಗಲೇ ಕಟಾರದಲ್ಲಿ 10 ಎಕರೆ ಜಾಗ ಒಕ್ಕೂಟಕ್ಕೆ ಸರ್ಕಾರ ನೀಡಿದೆ. ಪಕ್ಕದಲ್ಲಿದ್ದ 4 ಎಕರೆ ಖಾಸಗಿ ಜಾಗವನ್ನು ಒಕ್ಕೂಟದ ವತಿಯಿಂದ ಖರೀದಿಸುವ ಬಗ್ಗೆ ಈ ಹಿಂದೆ ನಿರ್ಧರಿಸಲಾಗಿತ್ತು. ತಾಂತ್ರಿಕ ಕಾರಣದಿಂದ ಪ್ರಕ್ರಿಯೆ ಇನ್ನೂ ಪೂರ್ತಿಗೊಂಡಿಲ್ಲ. ಅವರು ಇಲ್ಲಿ ಮೆಗಾ ಪಾಯಿಂಟ್ ನಿರ್ಮಿಸುವುದಾದರೆ ಇನ್ನು 7 ಎಕರೆ ಸರ್ಕಾರಿ ಜಾಗ ನೀಡಲಾಗುತ್ತದೆ ಎಂದು ಶಾಸಕರು ಹೇಳಿದರು. ಪ್ರಸ್ತುತ ಮಂಗಳೂರಿನ ಕುಲಶೇಖರದಲ್ಲಿ DKMU ಹಾಲು ಸಂಸ್ಕರಣಾ ಘಟಕ ಇದೆ. ಅಲ್ಲಿನ 30 ವರ್ಷಗಳ ಲೀಸ್ ಅವಧಿ ಕೂಡ ಮುಗಿದಿದೆ. ಸೌಕರ್ಯಗಳ ಕೊರತೆ ಕೂಡ ಬಾಧಿಸ್ತಾ ಇದೆ. ನೀರಿನ ಸಮಸ್ಯೆ ಕೂಡ ಇದೆ. ಇದನ್ನೆಲ್ಲ ಮನಗಂಡು ಪುತ್ತೂರಿನಲ್ಲಿ 10 ಎಕರೆ ಜಾಗ ನೀಡಬೇಕೆಂದು ಒಕ್ಕೂಟದ ವತಿಯಿಂದ ನನಗೆ ಮನವಿ ಸಲ್ಲಿಸಲಾಗಿತ್ತು. ಅದರಂತೆ 10 ಎಕರೆ ಸರ್ಕಾರಿ ಜಾಗವನ್ನು ಕೇವಲ 46 ಲಕ್ಷ ರೂಪಾಯಿಗಳಿಗೆ ಮಂಜೂರು ಮಾಡಲಾಗಿತ್ತು. ಖಾಸಗಿಯವರು 4 ಎಕರೆ ಜಾಗ ನೀಡಲು ಮುಂದೆ ಬಂದಿದ್ದರು. ಈ ಮಧ್ಯೆ ಪುತ್ತೂರು ಯೋಜನೆ ಕೈಬಿಟ್ಟು ಬಂಟ್ವಾಳದಲ್ಲಿ 60 ಕೋಟಿ ರೂಪಾಯಿ ಕೊಟ್ಟು ಜಾಗ ಖರೀದಿಸಿ ಪಾಯಿಂಟ್ ನಿರ್ಮಿಸಲು ಪ್ರಯತ್ನ ನಡೆಸ್ತಾ ಇರುವುದು ನನ್ನ ಗಮನಕ್ಕೆ ಬಂದ ಕಾರಣ ನಾನು ಪ್ರಬಲ ವಿರೋಧ ವ್ಯಕ್ತಪಡಿಸಿದ್ದೆ. ಪುತ್ತೂರಿನಲ್ಲಿ 46 ಲಕ್ಷ ರೂಪಾಯಿಗಳಿಗೆ ಜಾಗ ಸಿಕ್ಕಿರುವಾಗ ಕೋಟಿಗಟ್ಟಲೆ ನೀಡಿ ಬೇರೆ ಕಡೆ ಜಾಗ ಖರೀದಿಸುವಂಥದ್ದು ಸರಿಯಲ್ಲ ಎಂಬುದು ನನ್ನ ನಿಲುವು. ಪ್ರಸ್ತುತ ವಾಸ್ತವ ಸ್ಥಿತಿ ಸಂಬಂಧಪಟ್ಟವರಿಗೆ ಗೊತ್ತಾಗಿದೆ. ಪುತ್ತೂರಿನಲ್ಲೇ ಕಾರ್ಖಾನೆ ನಿರ್ಮಿಸಲು ನಿರ್ಧಾರ ಕೈಗೊಂಡಿದೆ ಎಂದರು. ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ಮತ್ತು ಬಂಟ್ವಾಳದ ಹಾಲು ಪ್ರಸ್ತುತ ಮಂಗಳೂರಿಗೆ ಹೋಗಿ ಅಲ್ಲಿ ಸಂಸ್ಕರಣೆಗೊಂಡು ಮರಳಿ ಬರ್ತಾ ಇದೆ. ಮೇಲಾಗಿ ಪ್ರತಿದಿನ 1.5 ಲಕ್ಷ ಲೀಟರ್ ಹಾಲು ಪಕ್ಕದ ಹಾಸನದಿಂದ ಬರ್ತಾ ಇದೆ. ಕಾರ್ಖಾನೆಯನ್ನ ಪುತ್ತೂರಿನಲ್ಲೇ ಮಾಡಿದ್ರೆ ಇಲ್ಲಿನ ಹಾಲು ಮಂಗಳೂರಿಗೆ ಹೋಗಿ ಬರುವುದು ಉಳಿತದೆ. ಮೇಲಾಗಿ ಪುತ್ತೂರಿನಲ್ಲಿ ಪ್ರತಿ ಲೀಟರ್ ಹಾಲು ಸಂಸ್ಕರಣೆಯಿಂದ 4 ರೂಪಾಯಿ ಉಳಿತಾಯ ಆಗ್ತದೆ. ಈ ಕಾರಣದಿಂದ ಪುತ್ತೂರಿನಲ್ಲಿ ಹಾಲು ಒಕ್ಕೂಟದ ಕಾರ್ಖಾನೆ ನಿರ್ಮಿಸುವುದೇ ಹೆಚ್ಚು ಸೂಕ್ತ ಎಂದು ಶಾಸಕರು ಹೇಳಿದರು. ಇಲ್ಲೇ ಮಾಡಬೇಕು. ಇಲ್ಲಿಯ ಡೈರೆಕ್ಟರ್ಸ್ಗಳೆಲ್ಲ ಅದಕ್ಕೆ ಸಹಕಾರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಇದನ್ನು ಕನ್ಸಿಡರ್ ಮಾಡದೆ ಅಲ್ಲಿ ಮಾಡಬಾರ್ದು. ಪುನಃ 60 ಕೋಟಿ ಹೊರೆ ಯಾಕೆ? ಇಲ್ಲಿ 46 ಲಕ್ಷ ರೂಪಾಯಲ್ಲಿ ಜಾಗ ಇದೆ. ಇನ್ನೂ 7.5 ಎಕರೆ ಜಾಗ ಅಲ್ಲಿ ಹತ್ತಿರದಲ್ಲಿದೆ. ಅದನ್ನು ಕೊಡ್ತೀನಿ ಅಂತ ಮೆಗಾ ಪ್ಲ್ಯಾಂಟ್ ಮಾಡಬೇಕಂದ್ರೆ ಅದಕ್ಕೆ 250 ಕೋಟಿ ರೂಪಾಯಿ ಆಗ್ತದೆ. ಮೆಗಾ ಪ್ಲ್ಯಾಂಟ್ ಮಾಡಬೇಕಿದ್ರೆ ಮೆಗಾ ಪ್ಲ್ಯಾಂಟ್ ಮಾಡಿ ಅಂತ ಇನ್ನೂ 7.5 ಎಕರೆ ಜಾಗ ಕೊಡ್ತೇವೆ. ಒಟ್ಟು 20 ಎಕರೆ ಜಾಗ ಆಗ್ತದೆ. ನದಿಯಲ್ಲಿ ಬೇಕಾದಷ್ಟು ನೀರಿದೆ. ಇವರ ವೇಸ್ಟುಗಳನ್ನು ನದಿ ಹತ್ತಿರ ಬಿಟ್ಟರೆ ಮೀನುಗಳಿಗೆ ಬೆಸ್ಟ್ ಫುಡ್ಡು. ಗೌರ್ಮೆಂಟ್ ಜಾಗ. ಅದು ಯಾರೋ ಒಬ್ಬರು ನಮ್ಮ ಆತ್ಮೀಯರು, ನಮ್ಮ ಪ್ರಮುಖರು ಸಕ್ರಮ ಮಾಡಿದರು. ಅವರ ಹೆಸರಲ್ಲಿ ಮಾಡಿದರು. ಮತ್ತು ನಾವು ಅದನ್ನು ಯಾರ ಹೆಸರಲ್ಲಿ ಅಂತ ಹುಡುಕುವಾಗ ಅವರು ಪಾಪ ಹೆದರಿ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಮೊನ್ನೆ ಡಿಸಿಷನ್ ಮಾಡಿದ್ರಲ್ಲ, ಇಲ್ಲಿ 20ನೇ ತಾರೀಕಿಗೆ ಭೇಟಿ. ಇಲ್ಲಿ ನಾನು ಮೊನ್ನೆ ಸ್ಟೇಟ್ಮೆಂಟ್ ಮಾಡಿದೆಲ್ಲ ನೋಡಿ. ಹಾಗೆಲ್ಲ ಮಾಡಲಿಕ್ಕೆ ಬಿಡುವುದಿಲ್ಲ. ಐ ಆಮ್ ಎ ರೆಪ್ರೆಸೆಂಟೇಟಿವ್ ಫಾರ್ ದ ಗೌರ್ಮೆಂಟ್. ಇದು ಗೌರ್ಮೆಂಟ್ ತಗೊಂಡು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮುಖ್ಯಮಂತ್ರಿಗಳ ಅಂಡರಲ್ಲಿ ಬರ್ತದೆ ಸಹಕಾರ ಇಲಾಖೆ. ಅಲ್ಲಿ ನೋಡಿ ಸಾಧಕ ಪಬ್ಲಿಕ್ ಮನಿಯನ್ನು ವೇಸ್ಟ್ ಆಗಲಿಕ್ಕೆ ಯಾವತ್ತೂ ಬಿಡೋದಿಲ್ಲ. ಜನಗಳು ಇಲ್ಲೇ ಮಾಡಲಿಕ್ಕೆ 20 ತಾರೀಕಿಗೆ ಇಲ್ಲಿ ಭೇಟಿ ಇದೆ. ಪೂರ್ತಿ ಕಮಿಟಿ, ಬೋರ್ಡು, ಟೆಕ್ನಿಕಲ್ ಟೀಮು ಎಲ್ಲ ಇಲ್ಲಿ 20 ತಾರೀಕಿಗೆ ಭೇಟಿ. ನಾವು ಅವರೆಲ್ಲ ಹೌದು, ಸ್ಪಾಟ್ ವಿಸಿಟು. ಅದಕ್ಕೆ ಮೊದಲು ಕ್ಲೀನ್ ಮಾಡಲಿಕ್ಕೆ ಹೇಳಿದ್ದೀವಿ. ಕ್ಲೀನ್ ಮಾಡ್ತಾರೆ. ಮುಂದೆ ಇಲ್ಲಿ ಡಿಸಿಷನ್ ಮಾಡ್ತಾರೆ.